ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಧಮ್ಕಿ ಹಾಕಿದ್ದಂಥ ರಾಜೀವ್ ಗೌಡರು ಎಲ್ಲಿ ಹೋಗಿದ್ದಾರೆ? ಇದು ಈಗಿರುವಂಥ ಪ್ರಶ್ನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬಟ್ ರಾಜೀವ್ ಗೌಡ ಮಾತ್ರ ತಲೆ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇದುವರೆಗೂ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ. ಇದೆಲ್ಲದರ ನಡುವೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. FIR ದಾಖಲಾಗಿ ಎಷ್ಟು ದಿನ ಆಯಿತು? 6 ದಿನ ಆಯಿತು. ಇದುವರೆಗೂ ಕೂಡ ಅರೆಸ್ಟ್ ಆಗಿಲ್ಲ. 6 ದಿನಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ. ಬೆಂಕಿಗೌಡ ಅಂತ ಅಂದ್ರೆ ಏನು ದೊಡ್ಡ ಇದಲ್ಲ. ಬೆಂಕಿ ಹಚ್ಚಿ ಸುಟ್ಟಾಕ್ಬಿಡ್ತೀನಿ, ಚಪ್ಪಲಿಲಿ ಹೊಡಿಸ್ಬಿಡ್ತೀನಿ ಅಂತ ಹೇಳಿಲ್ಲ ಮಾತಾಡಿದ್ರಲ್ಲ ಸಾಹೇಬ್ರು, ಅದಕ್ಕೆ ಬೆಂಕಿಗೌಡ ಅಂತ ಕರಿತಾ ಇದೀವಿ ಅಷ್ಟೇ. ರಾಜೀವ್ ಗೌಡನ ಬೆನ್ನಿಗೆ ನಿಂತ್ಕೊಂಡು ರಕ್ಷಣೆ ಮಾಡಿದ್ರ ಹಾಗಾದ್ರೆ ಆ ಪ್ರಭಾವಿ ಸಚಿವ? ಇಷ್ಟು ದಿನಗಳ ಕಾಲ ಒಬ್ಬ ಆರೋಪಿ FIR ಆದ ನಂತರವೂ ಕೂಡ ತಲೆಮರೆಸಿಕೊಂಡು ಓಡಾಡ್ತಾರೆ. ಅದು ಕೂಡ ಪೊಲೀಸ್ನವರ ಕಣ್ಣಿಗೆ ಬೀಳದೆ, ಪೊಲೀಸ್ನವರಿಗೆ ಮಾಹಿತಿ ಸಿಗದೆ ಅಂತ ಅಂದ್ರೆ ಅದರ ಹಿಂದೆ ದೊಡ್ಡವರ ಕೈವಾಡ ಇರೋದು ಸ್ಪಷ್ಟವಾಗಿ ಗೊತ್ತಾಗುತ್ತಲ್ಲ. ಅದರಲ್ಲೂ ಒಬ್ಬ ಪ್ರಭಾವಿ ಸಚಿವರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಬೇಲ್ ಸಿಗೋವರೆಗೂ ಟಚ್ ಮಾಡದಂತೆ ವಾರ್ನಿಂಗ್ ಕೊಟ್ರ ಹಾಗಾದ್ರೆ ಮಿನಿಸ್ಟರ್ ಪೊಲೀಸ್ನವರಿಗೆ? ಬೇಲ್ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ರಾಜೀವ್ ಗೌಡನನ್ನ ಟಚ್ ಕೂಡ ಮಾಡಂಗಿಲ್ಲ ಅಂತ ಏನಾದರೂ ವಾರ್ನಿಂಗ್ ಕೊಟ್ರ? ಸಹಜವಾಗಿದು ಈಗ ಕಾಡ್ತಾ ಇರುವಂಥ ಪ್ರಶ್ನೆ. ಯಾಕೆ ಅಂತ ಅಂದರೆ ರಾಜೀವ್ ಗೌಡ ಅರೆಸ್ಟ್ ಆದ ಸಂದರ್ಭದ ಅರೆಸ್ಟ್ ಯಾವಾಗ ಆಗ್ತಾರೆ ಅಂತ ಹೇಳಿ ಪ್ರತಿನಿತ್ಯವೂ ಕೂಡ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಒಬ್ಬ ಪೌರಾಯುಕ್ತೆಗೆ ಈ ರೀತಿಯಾಗಿ ಮಾತಾಡ್ತಾರೆ ಇವರು. ಒಬ್ಬ ಪೌರಾಯುಕ್ತೆಗೆ ಜನಸಾಮಾನ್ಯರ ಗತಿ ಏನು ಹಾಗಾದ್ರೆ? ದೆಹಲಿ ಸೇರಿದಂತೆ ರಾಜ್ಯ ರಾಜಧಾನಿಯಲ್ಲಿ ಖಾಕಿ ಟೀಮ್ ತೀವ್ರ ಶೋಧವನ್ನ ನಡೆಸ್ತಾ ಇರೋದು. ಐವತ್ತು ಜನರ ಪೊಲೀಸ್ ತಂಡ ತೀವ್ರ ತಲಾಶ್ ಮಾಡ್ತಾ ಇದೆ. 7 ದಿನ ಕಳೆದ್ರು ಖಾಕಿ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದಾರೆ ರಾಜೀವ್ ಗೌಡ. ದೆಹಲಿಯಲ್ಲಿದ್ದಾರೆ ಎಂಬ ಮಾಹಿತಿ ಮೇರೆಗೆ ಪೊಲೀಸರು ಅಲ್ಲಿಗೂ ಕೂಡ ಹೋಗಿದ್ದಾರೆ. ಸ್ನೇಹಿತರು, ಕುಟುಂಬಸ್ಥರು, ಪರಿಚಯಸ್ಥರ ಮನೆಗಳಲ್ಲೂ ಕೂಡ ಹುಡುಕಾಟ ನಡೆಸಿದ್ದಾರೆ. ದೆಹಲಿ ಸೇರಿ ರಾಜ್ಯ ರಾಜಧಾನಿಯಲ್ಲೂ ಕೂಡ ಖಾಕಿ ಟೀಮ್ ತೀವ್ರ ಶೋಧವನ್ನ ನಡೆಸ್ತಾ ಇದೆ. ದೆಹಲಿ ಮತ್ತು ಬೆಂಗಳೂರಿನಲ್ಲಿ ರಾಜೀವ್ ಗೌಡನಿಗೆ ಬಲೆ ಬೀಸಿರುವುದು ಒಬ್ಬರಲ್ಲ ಇಬ್ಬರಲ್ಲ, 50 ಜನರ ಪೊಲೀಸ್ ತಂಡ, 50 ಜನ ಪೊಲೀಸ್ನವರು ಹುಡುಕಾಟ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಆದರೂ ಕೂಡ ರಾಜೀವ್ ಗೌಡ ಪೊಲೀಸ್ನವರ ಕೈಗೆ ಸಿಗದೇ ಇದ್ದಿದ್ದಕ್ಕೆ ಬಹಳ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಘಟನೆ ನಡೆದು 1 ವಾರ ಆಗ್ತಾ ಬಂತು. ಇದುವರೆಗೂ ರಾಜೀವ್ ಗೌಡನ ಪತ್ತೆ ಹಚ್ಚೋದರಲ್ಲಿ ಪೊಲೀಸ್ನವರು ವಿಫಲ ಆಗಿದ್ದಾರೆ. ಏನ್ ನಡೀತಾ ಇದೆ ಹಾಗಾದ್ರೆ? ಯಾರಾದ್ರೂ ಇವರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಒಂದು ನಗರಸಭೆ ಪೌರಾಯುಕ್ತೆಗೆ ಅಮೃತ ಗೌಡರಿಗೆ ರಾಜೀವ್ ಗೌಡ ಬೆಂಕಿ ಹಚ್ಚಿ ಚಪ್ಪಲಿ ಹಾಕ್ತೀನಿ ಅಂತೇಳಿ ಬೆದರಿಕೆ ಹಾಕಿ ಈಗ ನಾಪತ್ತೆ ಆಗಿರ್ತಕ್ಕಂಥದ್ದು. 2 ಪ್ರಕರಣಗಳು ಪ್ರತ್ಯೇಕವಾಗಿ ಏನು ರಾಜೀವ್ ಗೌಡ್ರ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ 2 ಪ್ರಕರಣಗಳಲ್ಲಿ 50 ಜನರ ಪೊಲೀಸ್ ತಂಡವನ್ನು ರಚನೆ ಮಾಡಿ 3 ಸರ್ಕಲ್ ಇನ್ಸ್ಪೆಕ್ಟರ್ಗಳು ಅಂದ್ರೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ CPI ಶಿವರಾಜ್ ಮತ್ತೆ ಶಿಡ್ಲಘಟ್ಟದ ಒಂದು ಆನಂದ್ ಕುಮಾರ್ ಮತ್ತೆ ಸೇನ್ ಸರ್ಕಲ್ ಇನ್ಸ್ಪೆಕ್ಟರ್ಗಳು 3 ಜನ ಪೊಲೀಸರ ತಂಡ ಮತ್ತೆ ಅದರಲ್ಲಿ 50 ಜನ ಪೊಲೀಸ್ ಸಿಬ್ಬಂದಿ ಸೇರ್ಕೊಂಡು ಈಗ ಪೊಲೀಸರಿಗೆ ಇವತ್ತು ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಏನೋ ಈ ಒಂದು ಆನಂದ್ ಇವ್ರೇನಿದ್ರೆ ಆರೋಪಿ ರಾಜೀವ್ ಗೌಡ ಈಗಾಗಲೇ ತಲೆಮರೆಸ್ಕೊಂಡು 7 ದಿನ ಆಯ್ತು. ಇದ್ರು ಕೂಡ ಆತನನ್ನ ಬಂಧನ ಮಾಡಲಿಕ್ಕೆ ಆಗಿಲ್ಲ. ಈಗ ಸದ್ಯ ಒಂದು ಬೆಂಗಳೂರು ಸೇರಿದಂತೆ ಡೆಲ್ಲಿ ಒಂದು ರಾಜ್ಯ ರಾಜಧಾನಿಯಲ್ಲೂ ಸಹ ಇವತ್ತು ಹುಡುಕಾಟ ನಡೆಸತಕ್ಕಂಥದ್ದು, ತೀವ್ರ ಶೋಧ ನಡೆಸತಕ್ಕಂಥದ್ದು. ಏನು ರಾಜೀವ್ ಗೌಡರ ಸಂಬಂಧಿಗಳು ಮತ್ತೆ ಸ್ನೇಹಿತರುಗಳು ಮತ್ತೆ ಅವರೆಲ್ಲ ಕುಟುಂಬಸ್ಥರುಗಳು ಯಾರು ಇದ್ದಾರೆ ಅವ್ರ ಮನೆಗಳೆಲ್ಲ ಹೋಗಿ ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾಳೆ ನಾಳಿದ್ದು ಈಗ ಕೋರ್ಟ್ ಅಲ್ಲಿ ಕೇಸ್ ವಿಚಾರಣೆ ಸಹ ನಡೀತಾ ಇದೆ. ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಯಾರು ಈ ರಾಜೀವ್ ಗೌಡರು ಬೆನ್ನಿಗೆ ನಿಂತ್ಕೊಂಡಿದ್ದಾರೆ, ಸಚಿವರು ಇವ್ರ ಪರ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನು ಅಮೃತ ಗೌಡರು ಪರವಾಗಿ ನಿಂತ್ಕೊಂಡು ಇನ್ನೊಬ್ರು ಸಚಿವರು ಇದ್ದಾರೆ. ಆದ್ರೆ ಇವರಿಬ್ಬರ ನಡುವೆ ಇಬ್ಬರು ಸಚಿವರು ಒಬ್ಬರು ಪರವಾಗಿ ಮತ್ತು ವಿರೋಧವಾಗಿದ್ರೆ ಇಲ್ಲಿ ಇವರು ಅಮೃತ ಗೌಡರಿಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತಕ್ಕಂತೇಳಿ ಇವತ್ತು ಸಾರ್ವಜನಿಕ ವಲಯದಲ್ಲಿ ಇದ್ದಿರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇನ್ನು ಈಗಾಗಲೇ 50 ಜನರ ಪೊಲೀಸ್ ತಂಡ
ಚಿಂತಾಮಣಿ ಸಿಪಿಐ ಶಿವರಾಜ್ ಮತ್ತೆ ಇವರು ಆನಂದ್ ಕುಮಾರ್ ಅವರು ಬೆಂಗಳೂರು ಮತ್ತೆ ದೆಹಲಿಯಲ್ಲಿ ಒಂದು ತಂಡಗಳನ್ನು ರಚನೆ ಮಾಡಿ ಈಗಾಗಲೇ ಹುಡುಕಾಟ ಮಾಡ್ತಾ ಇದ್ರೆ. ಇನ್ನಾದ್ರೂ ಕೂಡ ಇವತ್ತು ನಾಳೆ ಟೈಮ್ ಇದೆ, ಇವತ್ತು ನಾಳೆ ಅವರು ಅದರೊಳಗಡೆ ಇವ್ರನ್ನ ಬಂಧಿಸ್ತಾರ ಇಲ್ಲ ಅಂತಕ್ಕಂಥದ್ದು ನಾವು ಕಾದು ನೋಡ್ಬೇಕಾಗಿರ್ತಕ್ಕಂಥ ರಾಮ್. ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.